ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಔಟ್ಸ್ಟ್ಯಾಂಡಿಂಗ್ ಯೋಗಿ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದಾರೆ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿರ್ತೀರಾ ಅಂತ ಅನ್ಕೊತೀನಿ. ಇವತ್ತು ಬಂದಿರೋದು ಒಂದೊಳ್ಳೆ ರಿವ್ಯೂ ಕೊಡೋಣ ಅಂತ. ಮೂವಿ ನೇಮ್ ಬಂದು ಲ್ಯಾಂಡ್ ಲಾರ್ಡ್. ನಮ್ಮ ದುನಿಯಾ ವಿಜಯ್ ಅವರು ನಟಿಸಿರೋವಂಥ ಲ್ಯಾಂಡ್ ಲಾರ್ಡ್. ಅವ್ರಿಗೆ ಸಪೋರ್ಟ್ ಮಾಡಿರೋರು ನಮ್ಮ ರಚಿತಾ ಮೇಡಮ್ ಅವರು. ಆ್ಯಕ್ಚುಲಿ ಸಿನಿಮಾ ಬಗ್ಗೆ ಹೇಳಬೇಕು, ತುಂಬ ಡಿಲೇ ಆಗಿದೆ. ಬಟ್ ನಾನು ನೋಡಿದ್ದು ನಿನ್ನೆ ನೈಟ್ ಮೂವಿನ. ಆಲ್ಮೋಸ್ಟ್ ಲಾಸ್ಟ್ ಫ್ರೈಡೇ ಮೂವಿ ಬಂದಿದ್ದು. ಒಂದು 4 ಡೇಸ್ ಆಗೋಗಿದೆ. ಬಟ್ 4 ಡೇಸ್ ಆದರೂ ಕೂಡ ಎಂಗೇಜ್ ಆಗಿ ಇಟ್ಕೊಂಡಿದ್ದಾರಲ್ಲ, ಸೊ ಅದನ್ನೇ ಹೇಳಕ್ಕೆ ಬರ್ತಾ ಇದ್ದೀನಿ. ನಿನ್ನೆ ನಾನು ವಿಕ್ಟ್ರಿ ಥಿಯೇಟ್ರ್ನಲ್ಲಿ ಮೂವಿ ನೋಡೋಕ್ಕೆ ಈವ್ನಿಂಗ್ ಹೋಗಿದ್ದೆ. ಆಲ್ಮೋಸ್ಟ್ ನಾನು ಫಸ್ಟ್ ಡೇನೇ ಹೋಗ್ಬೇಕಾಯಿತು, ಬಟ್ ಕಲ್ಟ್ ಮೂವಿಗೆ ಹೋಗಿರೋ ರೀಸನ್ಗೋಸ್ಕರ ಹೋಗೋಕ್ಕಾಗಿಲ್ಲ. ಅದಾದಮೇಲೆ ಸಂಡೇ ಫ್ಯಾಮಿಲಿ ಜೊತೆ ಬ್ಯುಸಿ ಇದ್ದೆ, ಮತ್ತು ಮಂಡೇ ಟ್ಯೂಸ್ಡೇ 2 ವರ್ಕ್. ಸೊ ಇವತ್ತು ಫ್ರೀ ಇತ್ತು, ಹೋಗಿದ್ದೆ. ಇದು ರಿವ್ಯೂ ಏನಕ್ಕೆ ಕೊಡೋಣ ಅಂತಂದರೆ, ಮೂವಿ ಹೆವಿ ಇಷ್ಟ ಆಗೋಯ್ತು. ವಾವ್ ಅನ್ನೋ ಫ್ಯಾಕ್ಟರ್ಸು ಒಂದಾದ್ಮೇಲೆ ಒಂದು ಇಡೀ ಪಿಕ್ಚರ್ ಪೂರ್ತಿ ಬರೀ ವಾವ್ ಅನ್ನೋ ಫ್ಯಾಕ್ಟರ್ಸ್ನ ತುಂಬಿಕ್ಬಿಟ್ಟಿದ್ದಾರೆ. ಆ್ಯಕ್ಟಿಂಗ್ ವೈಸ್ ಅಂತೂ ಮಾತಾಡೋಂಗೇ ಇಲ್ಲ. ನಮ್ಮ ದುನಿಯಾ ವಿಜಯ್ ಸರ್ ಅವರು ಎಷ್ಟು ನ್ಯಾಚುರಲ್ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂದರೆ, ಅವ್ರು ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂತಲೇ ಅನಿಸಲ್ಲ. ಅವ್ರಿಗೆ ಹಾಕಿರೋ ಮೇಕಪ್ಗೂ ಅವ್ರಿರೋ ಲುಕ್ಕಿಗೂ ಆ ಹಳ್ಳಿ ಸುಡುಗುಗೆ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದ್ದಾರೆ ಅಂದರೆ, ಅವ್ರು ಆ್ಯಕ್ಟಿಂಗ್ ಮಾಡ್ತಾ ಇದ್ರೆ ವಾ ಅನ್ಬೇಕು. ಅವ್ರಿಗೆ 100ಗೆ 100 ಮಾರ್ಕ್ಸ್ ಕೊಟ್ಬಿಡ್ಬೋದು, ಆ ರೇಂಜ್ಗೆ ಆ್ಯಕ್ಟ್ ಮಾಡಿದ್ದಾರೆ. ವೆರಿ, ನನಗಂತೂ ಎಷ್ಟು ಇಷ್ಟ ಆಗೋಯ್ತು ಅಂದರೆ ಅಷ್ಟು ಇಷ್ಟ ಆಗೋಯ್ತು. ಇನ್ನು ಅವ್ರ ಜೊತೆ ಕೈ ಜೋಡಿಸಿರೋರು ನಮ್ಮ ರಚಿತಾ ಮೇಡಮ್ ಅವರು. ಅಬ್ವಿಯಸ್ಲಿ ಅವರು ಕೂಡ ಸಖತ್ತಾಗಿ ಆ್ಯಕ್ಟಿಂಗ್ ಮಾಡ್ತಾರೆ. ಬಟ್ ನನಗೆ ಸಿನಿಮಾಗೆ ಹೋಗೋಕ್ಕಿಂತ ಮುಂಚೆ ಅನಿಸಿದ್ದು ವಯಸ್ಸಾದ ಪಾತ್ರ ಅವ್ರಿಗೆ ಸೆಟ್ ಆಗುತ್ತೋ ಇಲ್ವೋ, ಹೇಗೆ ಮಾಡಿದ್ದಾರೆ ಹಳ್ಳಿ ಪಾತ್ರ ಅಂತ. ಬಟ್ ನಾನೊಂದು 5 ನಿಮಿಷ ತೊಗೊತೇನೋ ಅಷ್ಟೇ. 5 ನಿಮಿಷ ಹೋಗ್ತಾ ನಾನು ಕ್ಯಾರೆಕ್ಟರ್ ಒಳಗಡೆಗೆ ಹೋಗ್ಬಿಟ್ಟೆ. ಅಷ್ಟು ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಅವರು ಕೂಡ ಕತೆಗೆ ಚೆನ್ನಾಗಿ ಹೊಂದ್ಕೊಂಡಿದ್ದಾರೆ, ಆ ಪಾತ್ರಕ್ಕೆ ಚೆನ್ನಾಗಿ ಹೊಂದ್ಕೊಂಡಿದ್ದಾರೆ. ಇನ್ನು ಅವ್ರ ಮಗಳು ನನಗೆ ಅಂದರೆ ಏನು ಈಗ ರೀಸೆಂಟಾಗಿ ಬಂದಿರ್ಬೋದು ಇಂಡಸ್ಟ್ರಿಗೆ, ಬಟ್ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಅವ್ರಿಗೆ ನನ್ನ ನಂಬಿಕೆ ಇದೆ, ಫ್ಯೂಚರ್ ಇದೆ ಅಂತ ಅಂದ್ಬಿಟ್ಟು ಅವ್ರು ಸಖತ್ತಾಗೇ ಮಾಡಿದ್ದಾರೆ. ಸೊ ಯಾವಾಗ ನಮ್ಮ ದುನಿಯಾ ವಿಜಯ್ ಮಗನೇ ಅಂತ ಅಂದ್ಬಿಟ್ಟು ಅವ್ರ ಮಗಳನ್ನ ಕರಿತಾ ಇರ್ತಾರೋ ಅವಾಗೆಲ್ಲ ನನಗೆ ಖುಷಿ ಆಗ್ತೈತೆ. ಯಾಕೆಂದರೆ ಅವ್ರ ಕ್ಯಾರೆಕ್ಟರ್ ಆಗಿದೆ, ದುನಿಯಾ ವಿಜಯ್ ಅವ್ರ ಕ್ಯಾರೆಕ್ಟ್ರು. ಇನ್ನು ನಮ್ಮ ತಾಯಿ ಮಹಾನ್ ಬಾಧೆ ನಮ್ಮ ಉಮಾಶ್ರೀ ಮೇಡಮ್ ಅವರು, ಅವ್ರ ಬಗ್ಗೆ 2 ಮಾತೇ ಇಲ್ಲ. ಸುಮ್ಮನೆ ಯಾರಿಗೂ ಪ್ರಶಸ್ತಿಗಳು ಸಿಗಲ್ಲ, ಅಷ್ಟು ಮಟ್ಟಿಗೆ ಅವ್ರು ಆ್ಯಕ್ಟ್ ಮಾಡಿದ್ದಾರೆ. ಅವ್ರನ್ನ ನೋಡ್ತಾ ಇದ್ರೆ ಒಂದು ಸೆಕೆಂಡು ನನಗೆ ಝುಕ್ ಅಂತ ಪಾಸ್ ಆಗಿದ್ದು ನಮ್ಮ ಸಂಗೊಳ್ಳಿ ರಾಯಣ್ಣದಲ್ಲಿ ಎಷ್ಟು ಸಖತ್ತಾಗಿ ಮಾಡಿದ್ದಾರೆ ತಾಯಿ ಪಾತ್ರನ. ಅದೇ ಟೋನು ಇಲ್ಲಿ ಬಂದ್ಬಿಟ್ಟಿದೆ. ನನಗೆ ಇಲ್ಲಿ ನೋಡ್ತಾ ಇದ್ರೆ ಇದು ಸಂಗೊಳ್ಳಿ ರಾಯಣ್ಣ ಉಮಾಶ್ರೀ ಅವರು ಅಲ್ವಾ ಅಂತ ಅನಿಸ್ಬಿಡ್ತು. ಆ ಮಟ್ಟಿಗೆ ತಾಯಿ ಪಾತ್ರನ ಚೆನ್ನಾಗಿ ಇದು ಮಾಡಿದ್ದಾರೆ. ಒಂದು ಚಾಲೆಂಜ್ ಆಗ್ತಾರೆ ಮಗನಿಗೆ, ಸಖತ್ತಾಗಿದೆ. ನಾನು ಕತೆ ಬಿಟ್ಕೊಡ್ಬೋದು, ಬಟ್ ಇನ್ನೂ ಥಿಯೇಟ್ರ್ನಲ್ಲಿ ಇದೆ. ಇನ್ನು ಜಸ್ಟ್ 5 ಡೇಸ್ ಅಷ್ಟೇ ಆಗಿರೋದು. ನೆಕ್ಸ್ಟ್ ವೀಕ್ ಇನ್ನು ಕಂಟಿನ್ಯೂ ಆಗುತ್ತೆ. ನಾನು ಹೇಳೋಕೆ ಹೊರಟಿರೋದಿಷ್ಟೇ, ಒಂದು ಒಳ್ಳೆ ಸಿನಿಮಾ ಬಂದಾಗ ಜನ ಯಾಕೆ ಕೈ ಹಿಡಿಯಲ್ಲ? ಬಂದೇ ಬರ್ತಾರೆ ಥಿಯೇಟ್ರಿಗೆ. ನಿನ್ನೆ ನಾನು 4th 5th ಡೇ ಬರ್ತಾ ಇರೋದು, ಬಟ್ ಜನ ಆಲ್ಮೋಸ್ಟ್ ಒಂದು 3/4 ಥಿಯೇಟ್ರ್ ಕಂಪ್ಲೀಟ್ ತುಂಬಿದ್ರು. ಅಲ್ಲದೆ ಈಗ ದುನಿಯಾ ವಿಜಯ್ ಸರ್ ಕೂಡ ಎಲ್ಲ ಥಿಯೇಟ್ರ್ಗಳಿಗೂ ವಿಸಿಟ್ ಮಾಡ್ತಾ ಇದ್ದಾರೆ, ಖುಷಿ ಆಯಿತು. ಸೊ ಒಳ್ಳೆ ಕಂಟೆಂಟ್ ಇರೋ ಮೂವಿ 4 ಜನಕ್ಕೆ ಹಬ್ಬಿದ್ರೆ ಆಟೋಮೆಟಿಕಲಿ ಪಬ್ಲಿಕ್ಕು ಥಿಯೇಟ್ರಿಗೆ ಬಂದೇ ಬರ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ಅದಕ್ಕೋಸ್ಕರ ಈ ರಿವ್ಯೂ ಒಂದಿನ ಲೇಟ್ ಆದರೂ ಪರವಾಗಿಲ್ಲ ಕೊಡೋಣ ಅಂತ ಅನಿಸ್ತು, ಕೊಡ್ತಾ ಇದ್ದೀನಿ. ಬಟ್ ನನಗೆ ಮೂವಿ ಥಿಯೇಟ್ರ್ ಒಳಗಡೆ ಹೋಗಿದ ತಕ್ಷಣ ಫೀಲ್ ಆಗಿದ್ದು ಒಂದೇ, ಅಯ್ಯೋ ಮಿಸ್ ಮಾಡ್ಕೊಂಡಲ್ಲ. ನನ್ನ ಫ್ರೆಂಡ್ಸ್ ಜೊತೆ ಹೋಗಿದ್ದೆ ಆ್ಯಕ್ಚುಲಾಗಿ, ಬಟ್ ಮೂವಿ ನೋಡ್ತಾ ಇದು ಫ್ರೆಂಡ್ಸ್ ಅಲ್ಲ, ನನ್ನ ಫ್ಯಾಮಿಲಿನ ಕರ್ಕೊಂಬರ್ಬೇಕಾಯ್ತು, ನನ್ನ ಫ್ಯಾಮಿಲಿನ ಮಿಸ್ ಮಾಡ್ಕೊತಾ ಇದ್ದೀನಿ ಅನಿಸ್ತು. ಸೊ ಫ್ಯಾಮಿಲಿ ಓರಿಯೆಂಟೆಡ್ ಕಂಟೆಂಟ್ಗಳು ಬರೋದೇ ಕಡಿಮೆ. ಅಟ್ಲೀಸ್ಟ್ ಈ ಥರ ಸಿನಿಮಾಗಳನ್ನ ಬಂದಾಗ ಪೇರೆಂಟ್ಸ್ಗಳನ್ನ, ನಮ್ಮ ಅಜ್ಜಿ ತಾತಂಗಳನ್ನ ಥಿಯೇಟ್ರ್ಗಳಿಗೆ ಕರ್ಕೊಂಬರೋಣ, ಸಿನಿಮಾ ತೋರಿಸೋಣ ಅಂತ ಅನಿಸ್ತು. ನಿಮಗೂ ಹೇಳ್ತಾ ಇರೋದು ಇಷ್ಟೇ, ಒಳ್ಳೆ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಇದು. ಸೊ ಯಾರಾದರೂ ನಿಮ್ಮ ಸ್ನೇಹಿತರ ಜೊತೆ ಹೋಗೋರಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ನಿಮ್ಮ ಫ್ಯಾಮಿಲಿ ಕೂಡ ಕರ್ಕೊಂಡೋಗಿ. ಸೊ ಅವರು ಕೂಡ ತುಂಬ ಖುಷಿ ಪಡ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅಲ್ಲದೆ ನಮ್ಮ ವಿಲನ್ ನೆಗೆಟಿವ್ ಸೈಡಲ್ಲಿ ನಮ್ಮ ರಾಜ್ ಬಿ ಶೆಟ್ಟಿ ಅವರು ಎಷ್ಟು ಸೂಪರಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತೀರ. ಸೂ ಫ್ರಮ್ ಸೋಲಿ ಒಂಥರ, 45ಲೇ ಒಂಥರ, ಈಗ ಇನ್ನೊಂದು ಗೆಟಪ್ ಫುಲ್ ನೆಗೆಟಿವ್ ಶೇಡು. ನನಗೆ ಒಂದು ಖುಷಿ ಆಯಿತು, ಅವರು ಒಬ್ಬರು ಹಾಸ್ಯ ನಟ ನೆಗೆಟಿವ್ ಶೇಡ್ ಮಾಡಿದಾಗ ಎಷ್ಟು ಸಖತ್ತಾಗಿ ತೊಗೊಂಡೋಗಿದ್ದಾರೆ ಅಂದರೆ, ಗರುಡಗಮನದಲ್ಲಿ ನೋಡಿದ್ದೆ ಆ ಆ್ಯಕ್ಟಿಂಗು, ಅದು ಬಿಟ್ಟು ಇಲ್ಲಿ ನೋಡ್ತಾ ಇದ್ದೀನಿ. ಚೆನ್ನಾಗಿ ಮಾಡಿದ್ದಾರೆ. ಅವ್ರು ಒಳ್ಳೆ ಪೊಟೆನ್ಷಿಯಲ್ ಇದೆ, ಪಾತ್ರ ಚೆನ್ನಾಗಿದೆ. ಬಟ್ ಫಸ್ಟಿಂದ ಲಾಸ್ಟ್ವರೆಗೂ ಜಮೀನ್ದಾರ ಪದ್ಧತಿದೇ ಇದು ಮಾಡ್ತಾ ಇರ್ತಾರೆ, ಬೇರೆ ಏನಾರು ಹಾಕ್ಬೇಕಾಗಿತ್ತು ಅನಿಸ್ತು. ಇನ್ನು ಅವ್ರ ತಮ್ಮನ ಪಾತ್ರ ರಾಕೇಶ್ ಅವರು
ಆ್ಯಕ್ಚುಲಿ ಅವ್ರ ತಮ್ಮನ ಪಾತ್ರಕ್ಕೆ ಎಷ್ಟು ಸಖತ್ತಾಗಿ ಸೂಟಬಲ್ ಆಗ್ತಾರೆ ಅಂದರೆ ಇಬ್ಬರು ತಮ್ಮಂದಿರು ಬರ್ತಾರೆ, ಒಂದು ರಾಕೇಶ್ ಅವರು, ಇನ್ನೊಂದು ನಮ್ಮ ಕಲರ್ಸ್ ಕನ್ನಡದಲ್ಲಿ ಬರ್ತಾರೆ ಅವರು. ಬಟ್ ರಾಕೇಶ್ ಅವರು ಚೆನ್ನಾಗಿ ಟಚ್ ಮಾಡಿದ್ರು ನನ್ನ ನೆಗೆಟಿವ್ ಶೇಡ್ ಚೆನ್ನಾಗಿ ಆ್ಯಕ್ಚುಲಿ ಅವ್ರಿಗೆ ಸೂಟಬಲ್ ಆಗುತ್ತೆ. ಇನ್ ಫ್ಯೂಚರ್ ಡೇಸು ಅವರು ಹೀರೋ ನಾನು ಮತ್ತೆ ಗುಂಡ ಏನೋ ಸಮಥಿಂಗ್ ಈಗ ಮಾಡಿದ್ರು, ಆ ಹೀರೋ ಅನ್ನೋದನ್ನ ಬಿಟ್ಟು ಈ ಥರ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಏನಾದರೂ ಮುಂದುವರೆದ್ರೆ ನಿಜವಾಗ್ಲೂ ಅವ್ರು ಒಳ್ಳೆ ಫ್ಯೂಚರ್ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಆ ಥರದ ಪಾತ್ರಗಳನ್ನೇ ಚೂಸ್ ಮಾಡಿ ರಾಕೇಶ್ ಅವರೇ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ವಜ್ರಮಣಿ ಪಾತ್ರದಲ್ಲಿ ಹೇಗೆ ಕಾಣಿಸ್ತಾ ಇದ್ರು ಆ ರೀತಿ ನೆಗೆಟಿವ್ ಶೇಡಲ್ಲಿ ರಾಜ್ ಬಿ ಶೆಟ್ಟಿ ಅವ್ರನ್ನ ನೀವು ನೋಡಬೇಕು. ಫಸ್ಟಿಂದ ಲಾಸ್ಟ್ವರೆಗೂ ಬರ್ರಿ ಆ್ಯಕ್ಟಿಂಗಲ್ಲೇ ಎತ್ಬಿಟ್ಟಿದ್ದಾರೆ ಮೂವಿನ, ಸಕ್ಕತ್ತಾಗಿ ಎತ್ಬಿಟ್ಟಿದ್ದಾರೆ. ಬಟ್ ಅದೇ ನೀವು ಥಿಯೇಟ್ರಲ್ಲೇ ನೋಡ್ಬೇಕು, ನಾನು ಕತೆ ಬಿಟ್ಕೊಡೋದಕ್ಕೆ ಹೋಗಲ್ಲ. ಯಾಕೆ ಅಂತಂದ್ರೆ ನೀವು ಇನ್ನೂ ಥಿಯೇಟ್ರಿಗೆ ಬರಬೇಕು, ಸಿನಿಮಾನ ನೋಡಬೇಕು. ಒಂದು ಲೈನ್ ಹೇಳಬೇಕು ಅಂತಂದರೆ ಲ್ಯಾಂಡ್ ಲಾರ್ಡ್ ಹೆಸರೇ ಹೇಳ್ತಾ ಇದೆ. ಲ್ಯಾಂಡ್ ಲಾರ್ಡ್ ಅಂದರೆ ಭೂಮಿಯ ಒಡೆಯ. ಇದೊಂದು 90s ಹಿಂದೆ ಅಂದರೆ 80s 70s ಏನಿತ್ತು ಆ ಕಾಲದ ಒಂದು 50 ವರ್ಷದ ಹಿಂದಿನ ಕತೆ, ಹಾಗೆ ಹೇಗಿತ್ತು ಅಂತ. ಬಟ್ ಸಿನಿಮಾಗೆ ಹೋಗಿಂತ ಮುಂಚೆ ನನ್ನ ಫ್ರೆಂಡ್ಸ್ಗಳು ಇಲ್ಲ ನಾನು ನೋಡಿದ ಕೇಳಿರೋಂಥದ್ದು ಕಾಟೇರ ಆಲ್ಮೋಸ್ಟ್ ಅಂತ ಇದ್ರು. ಬಟ್ ನಾನು ನೋಡೋಣ ಅಂದ್ಕೊಂಡೇ ಇದ್ದೆ. ಬಟ್ ಕಾಟೇರ ಅಲ್ಲ ಇದು. ಕಾಟೇರಾಗೆ ಕಾಟೇರಾದ ವ್ಯಾಲ್ಯೂ ಇದೆ, ಲ್ಯಾಂಡ್ ಲಾರ್ಡ್ಗೆ ಲ್ಯಾಂಡ್ ಲಾರ್ಡ್ ಆದ ವ್ಯಾಲ್ಯೂ ಇದೆ. ಅದೇ ಬೇರೆ ಕತೆ, ಇದೇ ಬೇರೆ ಕತೆ. ಬಟ್ ಹೇಳೋದು ಒಂದೇ ಥರ ಆಗಿರ್ಬೋದು, ಜಮೀನ್ದಾರ ಪದ್ಧತಿ ಅಂತ. ಆ್ಯಕ್ಚುಲಿ ಒಂದು 50 ವರ್ಷದ ಹಿಂದೆ ನಮ್ಮ ಅಧಿಕಾರಿಗಳು ಹೇಗಿದ್ರು, ನಮ್ಮ ಹಕ್ಕನ್ನ ಯಾರು ಕೇಳದೆ ಹೇಗಿದ್ವಿ, ಒಬ್ಬ ಕೂಲಿ ಮನುಷ್ಯ ಕೂಲಿಯವನಾಗಿಯೇ ಹೇಗೆ ಸಾಯ್ತಾ ಇದ್ದ, ಒಬ್ಬ ಜಮೀನ್ದಾರ ಆದವನು ನಾನೇ ಆಗಿರಬೇಕು, ನಾನೇ ಜನರನ್ನ ಆಳಬೇಕು, ನನ್ನ ಮೇಲ್ಗಡೆ ಇನ್ನೊಬ್ಬ ಬರಬಾರ್ದು ಅಂತ ಹೇಗೆ ತುಳಿತಾ ಇದ್ರು, ನಮ್ಮ ಕಾನೂನು ವ್ಯವಸ್ಥೆ ಹೇಗಿತ್ತು ಅನ್ನೋದ್ರ ಬಗ್ಗೆ ಸಿನಿಮಾ ತೊಗೊಂಡೋಗಿದ್ದಾರೆ. ತುಂಬ ಚೆನ್ನಾಗಿದೆ. ಸೊ ಆ್ಯಕ್ಚುಲಿ ಊರ್ಬಸ್ವಿ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ, ಅದು ಕೂಡ ಇಷ್ಟ ಆಯಿತು. ಈ ಜಮೀನ್ದಾರ ಪದ್ಧತಿ ಹೇಗಿತ್ತು ಅದು ಕೂಡ ಇಷ್ಟ ಆಯಿತು. ಮೇಯ್ನ್ ಇಂಪಾರ್ಟೆಂಟ್ ನಮ್ಮ ಉಮಾಶ್ರೀ ಅಮ್ಮವರು ತನ್ನ ಮಗನಿಗೆ ಒಂದು ಒಳ್ಳೆ ಸವಾಲಾಗ್ತಾರೆ. ನೀನು ನನ್ನ ಜಮೀನಲ್ಲಿ, ನಮ್ಮದೇ ಆದ ಒಂದು ಜಮೀನಲ್ಲಿ ನೀನು ದುಡಿದು ನನಗೆ ಅನ್ನ ಹಾಕ್ಬೇಕು, ಅಲ್ಲಿವರೆಗೂ ನಾನು ಮಾತಾಡ್ಸಲ್ಲ ಅಂತ. ವಾವ್. ಬಟ್ ಅದೇ ಹೇಳಿದ್ನಲ್ಲ, ಫಸ್ಟಿಂದ ಲಾಸ್ಟ್ವರೆಗೂ ಎಲ್ಲ ವಾವ್ ಅನ್ನೋದೇ ಇದೆ. ಜಾಸ್ತಿ ವಾವ್ಗಳು ತುಂಬ್ಕೊಂಡಾಗ ನಾನು ಏನು ಎಕ್ಸ್ಪ್ಲೇನ್ ಮಾಡಬೇಕು ಅನ್ನೋದೇ ನನಗೆ ಗೊತ್ತಾಗಲ್ಲ, ಆ ರೀತಿ ಆಗಿಬಿಡುತ್ತೆ. ಬಟ್ ಒಂದು ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಲ್ಯಾಗ್ ಅಂತ ಅನಿಸ್ತೀರ, ಬಟ್ ಎಲ್ಲೂ ಬಿಟ್ಕೊಟ್ಟಿಲ್ಲ, ಎಲ್ಲ ಫುಲ್ಲು ವಾವ್ ಫ್ಯಾಕ್ಟರ್ಸ್ಗಳೇ. ಆದರೂ ಕೂಡ ಒಂಚೂರು ಎಲ್ಲರೂ ಟ್ರಿಮ್ ಮಾಡಿದರೆ ಇನ್ನೂ ಮೂವಿ ಸೂಪರ್ ಆಗಿರೋದು ಅಂತ ಅನಿಸ್ತಾ ಇದೆ ಅಷ್ಟೇ. ಅವ್ರ ಮಗಳ ಪಾತ್ರ ಆಗಲಿ, ನಮ್ಮ ರಚಿತಾರಾಮ್ ಅವ್ರ ಪಾತ್ರ ಆಗಲಿ, ನಮ್ಮ ವಿಜಯ್ ಸರ್ ಬಗ್ಗೆ ನಾನು ಆಗಲೇ ಹೇಳಿದ್ನಲ್ಲ, ನಾನು ತುಂಬ ಏನು ಹೇಳೋದು ಬೇಡ, ಆದರೆ ಒಂದು ರಾಚಯ್ಯ ಅನ್ನೋ ಒಂದು ಪಾತ್ರನ ಮಾಡ್ಕೊಂಡು ಹೋಗಿದ್ದಾನೆ. ಆದರೆ ಫುಲ್ ನೇಮ್ ಹೇಳಬೇಕು ಅಂತಂದರೆ ಕೊಡಲಿ ರಾಚಯ್ಯ ಅನ್ನೋ ಒಂದು ಪಾತ್ರ. ಒಂದು ಕೊಡ್ಲಿಯಲ್ಲಿ 10 ಹೇಟಲ್ಲಿ ಇಡೀ ಕಂಬನ ಇಲ್ಲಾಂದರೆ ಇಡೀ ಮರನ ಹೊಡಿತಾರೆ ಅಂದರೆ ಅವ್ರಿಗಿದ್ದಂಥ ಒಂದು ಜಿದ್ದು ಇಲ್ಲ ಕೋಪ ಅವ್ರ ಮೇಲೆ ಏನೋ ಒಂದು ಇನ್ಸಿಡೆಂಟ್ ಆಗಿರುತ್ತೆ. ಸೊ ಅದರಿಂದ ಬಟ್ ಹೋಗ್ತಾ ಅವರಿಂದ 4 ಜನಕ್ಕೂ ಕೂಡ ಅವ್ರು ತಿಳಿಸ್ಕೊಡೋದೇನಂತಂದರೆ ನಮ್ಮ ಹಕ್ಕನ್ನು ನಾವು ತಿಳ್ಕೊಬೇಕು. ನಮ್ಮನ್ನು ತುಳಿತವ್ರು ಯಾರು? ನಮ್ಮ ಜೊತೆ ಇರೋರೆ. ಮಿತ್ರವ್ರು ಒಂದು ಪಾತ್ರ ಮಾಡಿದ್ದಾರೆ, ಚೆನ್ನಾಗಿದೆ ಅದು. ಆ್ಯಕ್ಚುಲಿ ಅದು ಆಗಲ್ಲ, ಈಗಲೂ ಕೂಡ ಹಾಗೆ ನಡೀತಾ ಇರೋದು. ನಾವು ಏಕೆ ಹಿಂಗಿದ್ದೀವಿ ಅಂತಂದ್ರೆ ನಮ್ಮ ಸುತ್ತಲಿರೋ ಪ್ರಪಂಚನೇ ಆಗಿದೆ, ನಮ್ಮ ಜೊತೆಗಿರೋರೇ ನಮ್ಮನ್ನ ತುಳಿತಾ ಇರ್ತಾರೆ. ಅಲ್ಲದೆ ನಮ್ಮ ಹಕ್ಕುಗಳೇನೇನಿದೆ, ಕಾನೂನು ವ್ಯವಸ್ಥೆ ಏನೇನಿದೆ, ಸಂವಿಧಾನ ಏನೇನು ಹೇಳಿದೆ ಅದನ್ನ ಯಾವುದು ಫಾಲೋ ಮಾಡ್ತಾರಲ್ಲ ಆ ಕಾಲದಲ್ಲಿ, ಆಗ್ತಾನೆ ಬಂದಿರುತ್ತೆ. ಸೊ ಕತೆ ಬಗ್ಗೆ ನಾನು ಮಾತಾಡೋಲ್ಲ, ನೀವು ಸಿನಿಮಾದಲ್ಲೇ ಹೋಗಿ ನೋಡಿ. ಬಟ್ ಇದು ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. ಸೊ ಖಂಡಿತವಾಗಿಯೂ ನಿಮ್ಮ ಫ್ಯಾಮಿಲಿ ಜೊತೆಗೆ ಹೋಗಿ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಈ ಥರ ಒಂದು ಸಿನಿಮಾಗಳನ್ನ ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಮಾಡೋ ಅಂಥ ಸಿನಿಮಾ ಬಂದಾಗ ಆಬ್ವಿಯಸ್ಲಿ ನಾವು OTTಲಿ ಬರುತ್ತೆ ಅಂತ ಕಾಯೋದು ಬೇಡ. ಸಿನಿಮಾಗಳಿಗೆ ಬನ್ನಿ, ಥಿಯೇಟ್ರ್ಗಳಿಗೆ ನುಗ್ಗಿ, ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡಿ. ಆ ಥಿಯೇಟ್ರಲ್ಲಿ ಆ ಸ್ಕ್ರೀನ್ಗಳಲ್ಲಿ ಈ ಥರದ್ದು ಓರ್ಷನ್ ಮೂವೀಸ್ನ ನೀವು ನೋಡಿದಾಗ ಮೈ ರೋಮಾಂಚನ ಆಗುತ್ತೆ. ಆ ಡೈಲಾಗ್ಗಳನ್ನ ಕೇಳಿದಾಗ, ಆ ಫೈಟಿಂಗ್ಸ್ಗಳನ್ನ ನೋಡಿದಾಗ. ಇನ್ನು ನಿಂಗಿ ಸಾಂಗು ಚೆನ್ನಾಗಿದೆ. ಅಲ್ಲದೆ ಫೈಟಿಂಗ್ಸ್ ಒಂದು 5 ಕಡೆ ಬರುತ್ತೆ, ಏನು ಸಕ್ಕದಾಗ. ಅವ್ರ ಮಗಳು ಹೀರೋಯಿನ್ ರೇಂಜಿಗೆ ಬಂದವ್ರೆ ಗುರು. ಆದರೂ ಕೂಡ ದುನಿಯಾ ವಿಜಯ್ ಅವರ ಒಂದು ಫಿಟ್ನೆಸ್ಸು, ಆ ಫೈಟಿಂಗ್ ಮಾಡ್ತಾರಲ್ಲ, ನಿಮಗೆ ನೀವೇ ಸಾಟಿ ಸರ್, ಅಷ್ಟೇ ಹೇಳ್ತಾ ಇರೋದು. ಬಟ್ ಭೀಮಾ ಸಲಗ ಆದಮೇಲೆ ಈ ರೀತಿ ಒಂದು ಮೂವಿ ಕೊಟ್ರಲ್ಲ, ನಿಜ ನನಗೆ ಖುಷಿ ಆಯಿತು. ಬಟ್ ವರ್ಷಕ್ಕೊಂದು ಮೂವಿನಾದ್ರೂ ಬರಬೇಕು, ಈ ಥರ ಚೆನ್ನಾಗಿರುತ್ತೆ. ಇನ್ನೇನು ಹೇಳೋಣ, ಎಷ್ಟೊಂದಿದೆ, ಏನು ಹೇಳಿ. ನಮ್ಮ ಅಚ್ಯುತ್ ರಾವ್ ಅವರು ಕೂಡ ಚೆನ್ನಾಗಿ ಮಾಡಿದ್ದಾರೆ ಸರ್. ಬಟ್ ಅದೇ ಹೇಳಿದ್ನಲ್ಲ,
ಕಥೆನ ನಾನು ಬಿಟ್ಕೊಡ್ತಾ ಹೋದಷ್ಟು ನೀವು ನೋಡಬೇಕು ಅನ್ನೋ ಒಂದು ಉತ್ತೇಜನ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ನೀವು ಥಿಯೇಟ್ರಿಗೆ ಬರಬೇಕು, ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಇದಾಗಿತ್ತು ನನ್ನ ರಿವ್ಯೂ. ಮೂವಿ ಚೆನ್ನಾಗಿದೆ, ತಪ್ಪದೆ ನೀವೆಲ್ಲ ಬಂದು ಥಿಯೇಟ್ರಲ್ಲೇ ನೋಡಿ. ಇದು ನಿಮ್ಮ ಔಟ್ಸ್ಟ್ಯಾಂಡಿಂಗ್ ಯೋಗಿ ಹೇಳ್ತಾರೆ ಮಾತು. ಸೊ ಇದೇ ರೀತಿ ನನ್ನ ಚಾನಲ್ನ ನೋಡ್ತಾ ಇರಿ, ನಗ್ತಾ ಇರಿ, ಸಪೋರ್ಟ್ ಮಾಡ್ತಾರೆ. ಸೊ ಇದುವರೆಗೂ ಯಾರ್ಯಾರು ನನ್ನ ವಿಡಿಯೋ ನೋಡಿದ್ದೀರಾ ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್. ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ನಿಮಗೂ ಕೂಡ ಥ್ಯಾಂಕ್ಸ್. ಇನ್ನೊಂದು 4 ಜನಕ್ಕೆ ಹಂಚಿ, ಇನ್ನೊಂದು 4 ವಿಡಿಯೋ ಮಾಡಬೇಕು ಅನ್ನೋ ಒಂದು ಹಠ ನನಗೆ ಬರುತ್ತೆ. ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀನಿ. ಥ್ಯಾಂಕ್ ಯು.